ಓಕೆ, ಇದನ್ನು ಹೊರತುಪಡಿಸಿದಂತೆ ಪತ್ರಕರ್ತ ಮತ್ತು ಪ್ರಖರ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನದು ವಿವಾದಾತ್ಮಕ ಹೇಳಿಕೆ ಅಂತಕ್ಕಂಥದ್ದು ನೋಡೋಣ. ಈ ಹಿಂದೆ ಕೂಡ ಮಾತಾಡಿದರು. ಹಿಂದೂಗಳಿಗೆ ಮತಾಂತರ ಮಾಡುವಂತೆ ಕರೆ ಕೊಟ್ಟಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಬಹಿರಂಗ ಕರೆ. ಜನಸಂಖ್ಯೆ ಜಾಸ್ತಿ ಆಗಲು ನಮ್ಮ 2-3 ಮಕ್ಕಳು ಮಾಡ್ತಾರೇನ್ರಿ ನಮ್ಮವ್ರಿಗೆ ಮಕ್ಕಳನ್ನು ಪಂಕ್ಚರ್ ಹಾಕೋದಕ್ಕೆ ಕಳಿಸೋದಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದ್ದಾರೆ. ಡಾಕ್ಟರ್ ಇಂಜಿನಿಯರ್ ಓದಿಸೋದಕ್ಕೆ ಆಗಿದ್ದಕ್ಕೆ 1-2 ಮಕ್ಕಳು ಸಾಕು ಅಂತಾರೆ. ಹೀಗಾಗಿ ಸರ್ಕಾರ ನಮಗಾಗಿ ಮಾಡಿರೋ ಕಾನೂನುಗಳನ್ನು ಬಳಸ್ಕೊಳ್ಳಿ. ಅಂದರೆ ಮತಾಂತರ ನಿಷೇಧ ಕಾಯ್ದೆ ಇತ್ತಲ್ಲ, BJP ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ತಂದಿತ್ತು. ಸರ್ಕಾರ ಈಗ ಅದನ್ನು ತೆಗೆದುಹಾಕಿದೆ. ಅಂದರೆ ಅದರ ಅರ್ಥ ನೀವು ಕೂಡ ಮತಾಂತರ ಮಾಡಬಹುದು ಅಂತ. ಸರ್ಕಾರವೇ ಧೈರ್ಯವಾಗಿ ಹೇಳಿದೆ ಮತಾಂತರ ಮಾಡಿ ಅಂತ. ನೀವು ಮಾಡಿ, ನಮ್ಮವರೇ ಬಲಿಯಾಗಬೇಕು ಅಂತ ಏನು? ನೀವು ಮಾಡಿ ಮತಾಂತರಗಳನ್ನು, ಬೇರೆ ಧರ್ಮದ ಹೆಣ್ಮಕ್ಳನ್ನು ಮದುವೆ ಆಗಿ ಅಂತೆಲ್ಲ ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳು. ಏನು ಐಡಿಯಾ ನಿಮ್ಮದು ಅಂತ ಅವ್ರು ಹೇಳಿದ್ರು. ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀವಿ, ಒಂದಿರೋರು 2 ಮಾಡಿ, 2 ಮಕ್ಕಳಿರೋರು 3 ಮಾಡ್ಕೊಳ್ಳಿ, 3 ಇರೋರು. ನಮ್ಮ ಜನ ಮಾಡ್ತಾರೇನ್ರಿ? ನಮ್ಮ ಜನಕ್ಕೆ ಭಾಳ ಪ್ರೀತಿ ಇದೆ ರೀ. ನಮ್ಮ ಜನಕ್ಕೆ ಯಾರಿಗೂ ನಮ್ಮ ಮಕ್ಕಳನ್ನ ಪಂಕ್ಚರ್ ಹಾಕಕ್ಕೆ ಕಳಿಸ್ಲಿಕ್ಕೆ ಇಷ್ಟ ಇಲ್ಲ. ಅವ್ರಿಗೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಷನ್ ಸಿಗಬೇಕು. ಪ್ರತಿಯೊಬ್ಬರು ಇಲ್ಲಿ ಕೇಳಿದ್ರೆ ಪ್ರತಿಯೊಬ್ಬರ ಮಕ್ಕಳು ಡಾಕ್ಟರ್ ಆಗಬೇಕು, ಪ್ರತಿಯೊಬ್ಬರ ಮಕ್ಕಳು ಇಂಜಿನಿಯರ್ ಆಗಬೇಕು. ಎಷ್ಟು ಜನರಿಗೆ ಓದಿಸೋ ಕೆಪಾಸಿಟಿ ಇದೆ. ಹೀಗಾಗಿ 1 ಸಾಕು 2 ಸಾಕು ಅಂದ್ಕೊಂಡು ಸುಮ್ಮನೆ ಇರುವಂಥ ಪರಿಸ್ಥಿತಿ ಇದೆ. ಆದರೆ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಏನು ಗೊತ್ತಾ? ಸರ್ಕಾರ ನಮಗೊಂದಷ್ಟು ಕಾನೂನುಗಳನ್ನು ಕೊಟ್ಟಿದೆ, ಬಳಸ್ಕೊಳ್ರಲ್ಲ ಕಾನೂನನ್ನು. ನಾನು ಸರ್ಕಾರ ಕೊಟ್ಟ ಕಾನೂನಿನ ಬಗ್ಗೆ ಮಾತನಾಡ್ತಿರೋದು. ಪೊಲೀಸರಿಗೂ ಹೇಳ್ತಿದ್ದೀನಿ, ಇದು ಸರ್ಕಾರ ಕೊಟ್ಟ ಕಾನೂನು, ನಮ್ದಲ್ಲ, ನಾನು ಹೇಳ್ತಿರೋದಲ್ಲ. ಸರ್ಕಾರ ಏನು ಮಾಡ್ತು? ಈ ನಾಡಿನಲ್ಲಿ BJP ಸರ್ಕಾರ ಇದ್ದಾಗ ಕನ್ವರ್ಷನ್ ವಿರೋಧಿಸಿ ಒಂದು ಕಾನೂನು ತಗೊಂಡು ಬಂತು, ಆಂಟಿ ಕನ್ವರ್ಷನ್ ಬಿಲ್ ತಗೊಂಡು ಬಂತು. ಹೊಸ ಸರ್ಕಾರ ಬಂದ ತಕ್ಷಣ ಆಂಟಿ ಕನ್ವರ್ಷನ್ ಬಿಲ್ ತೆಗೀತು. ಅಂದ್ರೆ ಅರ್ಥ ಏನು? ನೀವು ಕನ್ವರ್ಟ್ ಮಾಡಬಹುದು ಅಂತ. ಆಂಟಿ ಕನ್ವರ್ಷನ್ ಬಿಲ್ ನಮಗೋಸ್ಕರ ಇರೋದು, ಮಾಡಬೇಕಲ್ಲ. ಸರ್ಕಾರ ಹೇಳಿದೆ, ಧೈರ್ಯವಾಗಿ ಹೇಳಿದೆ, ಮಾಡಿ. ಇದೆಲ್ಲವೂ ಕೂಡ ಬರೀ ಚರ್ಚೆಗಷ್ಟೇ ಸೀಮಿತವಾಗುವಂತಹ ಮಾತುಗಳು. ಮತಾಂತರ ಮಾಡಿ ಅಂತಂದರೆ ಯಾರನ್ನ ಮತಾಂತರ ಮಾಡಬೇಕು? ಈಗ ನಡೀತಾ ಇರ್ತಕ್ಕಂಥ ಕೆಲಸಗಳೇ ಈಗಾಗಲೇ ಸಾಕಷ್ಟು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಿದೆ. ಹಾಗಾಗಿ ಇದನ್ನು ಯಾರು ಎಷ್ಟು ಗಂಭೀರವಾಗಿ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.